ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಸಿದ್ಧಗೊಂಡ ಓಗಪ್ಪ ಬಿರಾದಾರ್ ಬಾಲ್ಯದಲ್ಲಿಯೇ ಪ್ರಕೃತಿಯೊಂದಿಗೆ ಬೆರೆಯುವುದು ಹಾಗೂ ಆಧ್ಯಾತ್ಮ ಗ್ರಂಥಗಳ ಅಧ್ಯಯನವು ಅವರಲ್ಲಿ ಆಳವಾದ ವೈರಾಗ್ಯವನ್ನು ಬೆಳೆಸತೊಡಗಿತು. ಅಧ್ಯಾತ್ಮ ಮತ್ತು ವೈರಾಗ್ಯವು ಸಿದ್ಧಗೊಂಡಪ್ಪನಲ್ಲಿ ಆಳವಾದಂತೆಲ್ಲ ಅವರು ತಮ್ಮ ಮನೆ ಹಾಗೂ ಕುಟುಂಬವನ್ನು ತೊರೆದು ಜ್ಞಾನ ಯೋಗಾಶ್ರಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಶಿಷ್ಯತ್ವವನ್ನು ಸ್ವೀಕರಿಸಿ ಗುರುಗಳೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರೆಸಿದರು. ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಎಲ್ಲೇ ಪ್ರವಚನಕ್ಕೆ ಹೋದರೂ ಸಿದ್ಧಗೊಂಡಪ್ಪನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದರು. ಇದರಿಂದ ಜನರ ಜೀವನಗಳನ್ನು ತುಂಬ ಹತ್ತಿರದಿಂದ ನೋಡುತ್ತಾ ಬದುಕನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ಧಗೊಂಡಪ್ಪನ ಜ್ಞಾನದ ಜಾಗೃತಿ ಹೆಚ್ಚುತ್ತಾ ಹೋಯಿತು. ಆಶ್ರಮದಲ್ಲಿ ಇದ್ದುಕೊಂಡೇ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ ಸಿದ್ಧಗೊಂಡಪ್ಪ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ, ಕೊಲ್ಲಾಪುರ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ನಂತರ ಗುರುಗಳ ಆಜ್ಞೆಯಂತೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ನೇತೃತ್ವವನ್ನು ವಹಿಸಿದ ನಂತರ ಸಿದ್ದೇಶ್ವರ ಶ್ರೀಗಳಾಗಿ 5 ದಶಕಗಳಿಗಿಂತಲೂ ಹೆಚ್ಚು ಕಾಲ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ವಿದೇಶಗಳಲ್ಲಿಯೂ ಸಾವಿರಾರು ಪ್ರವಚನಗಳನ್ನು ನೀಡುತ್ತಾ ಜನರಿಗೆ ಆಧ್ಯಾತ್ಮವನ್ನು ಬೋಧಿಸಿ ತೊಡಗಿದರು. ಅತ್ಯಂತ ಗಂಭೀರವಾದ ವೇದಾಂತ ಉಪನಿಷತ್ತುಗಳು, ಭಗವದ್ಗೀತೆ, ಪತಂಜಲಿ ಯೋಗಸೂತ್ರಗಳು, 12ನೇ ಶತಮಾನದ ಶಿವಶರಣರ ವಚನ ತತ್ವಗಳನ್ನು ಸಾಮಾನ್ಯ ಜನರಿಗೆ ಆಡು ಭಾಷೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಮಕ್ಕಳಿಗೆ ತಿಳಿ ಹೇಳುವಂತೆ ಹೇಳುತ್ತಿದ್ದರು. ಸಿದ್ದೇಶ್ವರ ಸ್ವಾಮೀಜಿಗಳ ಸರಳತೆಯ ಜೀವನ ಜನರನ್ನು ಹೆಚ್ಚು ಸೆಳೆಯುತ್ತಿತ್ತು. ಅವರ ಜೇಬು ಇಲ್ಲದ ಅಂಗಿ, ಬಿಳಿ ವಸ್ತ್ರದ ಉಡುಪುಗಳು, ಸರಳ ಆಹಾರ ಪದ್ಧತಿ, ಯಾವುದೇ ಆಡಂಬರವಿಲ್ಲದ ಬದುಕು ಜನರಿಗೆ ಒಂದು ಜೀವಂತ ಪಾಠವಾಯಿತು. ಸಿದ್ದೇಶ್ವರ ಶ್ರೀಗಳ ಪ್ರವಚನ ಎಂದರೆ ಸಾಕು, ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸಾವಿರಾರು ಗಟ್ಟಲೆ ಜನರು ಆಗಮಿಸಿ ಅವರ ಪ್ರವಚನದಲ್ಲಿ ಭಾಗಿಯಾಗುತ್ತಿದ್ದರು. ಜನರ ಜೀವನದಲ್ಲಿ ಅತ್ಯಂತ ಪ್ರಭಾವವನ್ನು ಮೂಡಿಸುತ್ತಿದ್ದ ಸಿದ್ದೇಶ್ವರ ಸ್ವಾಮೀಜಿಗಳ ಈ ಆಧ್ಯಾತ್ಮಿಕ ಪಯಣವನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಲು ಮುಂದಾಯಿತು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ನೀಡಲು ಮುಂದಾಗಿತ್ತು. ಆದರೆ ಸಿದ್ದೇಶ್ವರ ಶ್ರೀಗಳು, ನಾನೊಬ್ಬ ಸರಳ ಸಾಮಾನ್ಯ ವ್ಯಕ್ತಿ, ನನಗೆ ಯಾವುದೇ ಪ್ರಶಸ್ತಿಗಳ ಆಸೆ ಇಲ್ಲ, ನಾನು ಕೇವಲ ಜನರ ಬದುಕನ್ನು ಉತ್ತಮಗೊಳಿಸುವಲ್ಲಿ ಕಾರ್ಯ ಮಾಡುತ್ತಿದ್ದೇನೆ ಎಂದು ನಯವಾಗಿ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದರು. ಬದುಕನ್ನು ಅತ್ಯಂತ ಆಳವಾಗಿ ಜ್ಞಾನದಿಂದ, ಸರಳತೆಯಿಂದ ಬದುಕಿದ ಸಿದ್ದೇಶ್ವರ ಸ್ವಾಮೀಜಿಗಳು ಇಚ್ಛಾಮರಣಿಯಂತೆ ತಮ್ಮ ದೇಹವನ್ನು ತ್ಯಜಿಸಲು ಮುಂದಾದರು. 2023 ಜನವರಿ 2ರಂದು ಅವರು ತಮ್ಮ ದೇಹವನ್ನು ತೊರೆದರು ಹಾಗೂ ಅವರ ಅಂತಿಮ ಇಚ್ಛೆ ಇದಾಗಿತ್ತು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು, ಶ್ರಾದ್ದಿಕ ವಿಧಾನಗಳು ಅನಗತ್ಯ, ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು, ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು ಎಂದು ತಮ್ಮ ಅಂತಿಮ ಆಶಯವನ್ನು ಮೊದಲೇ ಪ್ರಕಟಿಸಿದ್ದರು. ಅವರ ದೇಹತ್ಯಾಗದ ನಂತರ ಕೋಟ್ಯಂತರ ಭಕ್ತರು ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾದರು ಮತ್ತು ಅವರು ತಮ್ಮ ಸರಳತೆಯ ವ್ಯಕ್ತಿತ್ವವನ್ನು ಮತ್ತು ಆಧ್ಯಾತ್ಮಿಕತೆಯನ್ನು ತಮ್ಮ ಭಕ್ತರಲ್ಲಿ ಜೀವಂತವಾಗಿ ಬಿಟ್ಟು ಹೋದರು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಏನದ ಹೇಗದ ಅದನ್ನು ತಿಳಿದುಕೋ, ಆರಾಮಾಗಿ ಬದುಕು, 100 ವರ್ಷ ಬದುಕು, ಆ ಬಳಿಕ ಕಣ್ಣು ಮುಚ್ಚೋ, ಬಟ್ಟ ಬಯಲಾಗು.